ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಉಪಚುನಾವಣೆ ಈಗ ಸಾಮಾನ್ಯ ರಾಜಕೀಯ ಕಾದಾಟ ಅಲ್ಲ. ಇದು ಸುತ್ತಮುತ್ತಲಿನ ಎಲ್ಲರ ಗಮನ ಸೆಳೆಯುವ ಭಾರೀ ಯುದ್ಧದ ಮೈದಾನ ಆಗಿ ಮಾರ್ಪಟ್ಟಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಮೇಲೆ ಹಾಕಿದ ಟಾರ್ಗೆಟ್. ಆದರೆ ಇವೆಲ್ಲದರ ಮಧ್ಯೆ ನಡೆದಿರುವ ಬೆಳವಣಿಗೆಗಳು ಈಗ ಸಂಪೂರ್ಣವಾಗಿ ಉಲ್ಟಾ ಆಗುತ್ತಿರುವ ಸೂಚನೆ ಕೊಡ್ತಿವೆ. ಹೌದು, ಮೊದಲಿಗೆ ಎಲ್ಲವೂ ಕಾಂಗ್ರೆಸ್ ಪರವಾಗಿಯೇ ಕಾಣಿಸುತ್ತಿತ್ತು. ಟಿಕೆಟ್ ಘೋಷಣೆ ಆಗುತ್ತಿದ್ದಂತೆಯೇ ಬಂಡಾಯಗಳನ್ನು ಸಮಾಧಾನಪಡಿಸಿದ್ದೇವೆ ಎಂದು ಹೇಳಲಾಗಿತ್ತು. ಎಲ್ಲವೂ ಕಂಟ್ರೋಲ್ನಲ್ಲಿದೆ ಅನ್ನೋ ಭರವಸೆ ನೀಡಲಾಗಿತ್ತು. ಆದರೆ ಈಗ ಮೈದಾನದಲ್ಲಿ ನಡೆಯುತ್ತಿರುವ ಸನ್ನಿವೇಶ ಸಂಪೂರ್ಣ ಬೇರೆ ಕಥೆ ಹೇಳುತ್ತಿದೆ. ಬಂಡಾಯ ಶಮನವಾಗಿದೆ ಅನ್ನೋ ಮಾತು ಸುಳ್ಳಾಗುತ್ತಿದೆ. ಪಕ್ಷದೊಳಗಿನ ಅಸಮಾಧಾನ ಸಿಡಿದು ಹೊರಬರುತ್ತಿದೆ. ಪ್ರಮುಖ ನಾಯಕರು ನೇರವಾಗಿ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಇದಲ್ಲದೆ ಕೆಲ ನಾಯಕರು ಹೇಳುತ್ತಿರುವ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ನಮ್ಮ ಮಾತು ಕೇಳಲೇ ಇಲ್ಲ, ನಮ್ಮನ್ನು ಕಡೆಗಣಿಸಲಾಗಿದೆ ಅನ್ನೋ ಅಸಮಾಧಾನ ಜೋರಾಗುತ್ತಿದೆ. ಇದು ಕೇವಲ ಒಳಜಗಳ ಮಾತ್ರ ಅಲ್ಲ, ಇದು ಈಗ ಸಮುದಾಯ ರಾಜಕೀಯದ ರೂಪ ತಾಳುತ್ತಿದೆ. ಹೌದು, ಕೆಲ ಅಲ್ಪಸಂಖ್ಯಾತ ನಾಯಕರು ಬಹಿರಂಗವಾಗಿ ಪ್ರಶ್ನೆ ಮಾಡುತ್ತಿದ್ದಾರೆ. ನಮ್ಮನ್ನು ಯಾಕೆ ಕಡೆಗಣಿಸುತ್ತಿದ್ದಾರೆ? ನಮ್ಮ ಹಕ್ಕು ಎಲ್ಲಿದೆ? ಈ ಪ್ರಶ್ನೆಗಳು ಈಗ ಸಾಮಾನ್ಯ ಪ್ರಶ್ನೆಗಳಲ್ಲ, ಇವು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಮಾರ್ಪಟ್ಟಿವೆ. ಬಂಡಾಯದ ಬೆಂಕಿ ಇನ್ನಷ್ಟು ಹೊತ್ತಿ ಉರಿಯುತ್ತಿದೆ. ಸಾದಿಕ್ ಪೈಲ್ವಾನ್ ಎಂಬ ಬಂಡಾಯ ಅಭ್ಯರ್ಥಿ ಈಗ ಚುನಾವಣೆ ಕಣಕ್ಕಿಳಿದಿರುವುದು ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಆಗಿದೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಹಿಂದೆ ಸರಿಯುವುದಿಲ್ಲ, ನನ್ನ ಗೆಲುವು ಖಚಿತ, ನನ್ನ ಜೊತೆ ಜನರ ಬೆಂಬಲ ಇದೆ. ಇದರಿಂದ ಕಾಂಗ್ರೆಸ್ ಲೆಕ್ಕಾಚಾರ ಸಂಪೂರ್ಣ ಗೊಂದಲಕ್ಕೀಡಾಗಿದೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾತನಾಡಿ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಈಗ ಆ ಪ್ರಯತ್ನಗಳು ಸಂಪೂರ್ಣ ವಿಫಲವಾಗಿವೆ ಅನ್ನೋ ಸಂದೇಶ ಬರ್ತಿದೆ. ಮಾತುಕತೆಯಿಲ್ಲ, ಸಮಾಧಾನ ಇಲ್ಲ, ನೇರ ಬಂಡಾಯ. ಇದು ಕಾಂಗ್ರೆಸ್ಗೆ ನೇರವಾಗಿ ಎಚ್ಚರಿಕೆಯ ಗಂಟೆಯಾಗಿದೆ. ಇದನ್ನೇ ಬಳಸಿಕೊಳ್ಳಲು ಬಿಜೆಪಿ ಸಜ್ಜಾಗಿದೆ. ಇದನ್ನೇ ಅವಕಾಶವಾಗಿ ತೆಗೆದುಕೊಂಡಿರುವ ಬಿಜೆಪಿ ಈಗ ಭರ್ಜರಿ ಸ್ಟ್ರಾಟಜಿ ಹಾಕುತ್ತಿದೆ. ಹೌದು, ಬಿಜೆಪಿ ಹಿರಿಯ ನಾಯಕರು ಕೂಡ ಮೈದಾನಕ್ಕಿಳಿದು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ. ಇದು ಕೇವಲ ಪ್ರಚಾರ ಅಲ್ಲ, ಇದು ಸ್ಪಷ್ಟವಾಗಿ ಒಂದು ಪವರ್ ಶೋ. ಬಿಜೆಪಿ ಮಾಡುತ್ತಿರುವ ಪ್ರಮುಖ ಆರೋಪ ಏನು ಗೊತ್ತಾ? ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಮೋಸ ಮಾಡಿದೆ, ವಚನ ಕೊಟ್ಟು ಉಳಿಸಿಲ್ಲ, ನ್ಯಾಯ ಕೊಡಲಿಲ್ಲ. ಈ ಮಾತುಗಳು ಈಗ ಜನರಲ್ಲಿ ಪರಿಣಾಮ ಬೀರುತ್ತಿವೆ. ಹೊಸ ಟ್ವಿಸ್ಟ್: ಎಂಐಎಂ ಎಸ್ಟಿಪಿಐ ಪಂಥ ಪಕ್ಷಗಳ ಪ್ರವೇಶ ಕೂಡ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇದು ಯಾರಿಗೆ ಲಾಭ? ಯಾರ ಮತ ಕತ್ತರಿಸುತ್ತದೆ? ಯಾರಿಗೆ ನಷ್ಟ? ರಾಜಕೀಯ ವಿಶ್ಲೇಷಕರು ಹೇಳ್ತಿದ್ದಾರೆ, ಈ ಎಂಟ್ರಿ ನೇರವಾಗಿ ಕಾಂಗ್ರೆಸ್ಗೆ ಹಾನಿ ಮಾಡಬಹುದು. ಇದರಿಂದ ಮತಗಳ ವಿಭಜನೆಯಾಗಿ ಬಿಜೆಪಿ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಕಾಂಗ್ರೆಸ್ ಒಳಗೆ ಅಸಮಾಧಾನ ಸ್ಫೋಟ. ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ, ಕಾಂಗ್ರೆಸ್ ಒಳಗೆ ಕೆಲ ನಾಯಕರು ಮೌನವಾಗಿದ್ದಾರೆ. ಕೆಲವರು ಬಹಿರಂಗವಾಗಿ ಮಾತನಾಡುತ್ತಿದ್ದಾರೆ. ನಮಗೆ ಅವಕಾಶ ಕೊಡಲಿಲ್ಲ, ಕೊನೆಯ ಕ್ಷಣದಲ್ಲಿ ಮೋಸ ಮಾಡಿದರು, ನಾವು ಕೇಳಿದರೂ ಸ್ಪಂದನೆ ಇಲ್ಲ. ಈ ಮಾತುಗಳು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿವೆ. ಟಾರ್ಗೆಟ್: ಇದು ಕೇವಲ ಚುನಾವಣೆಯಲ್ಲ, ಇದು ಪ್ರತಿಷ್ಠೆಯ ಯುದ್ಧ. ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ಕೇವಲ ಒಂದು ಉಪಚುನಾವಣೆಯಲ್ಲ, ಇದು ಸಿದ್ದರಾಮಯ್ಯ ಅವರ ಪ್ರತಿಷ್ಠೆ ಪ್ರಶ್ನೆ. ಇದು ಡಿ.ಕೆ. ಶಿವಕುಮಾರ್ಗೆ ದೊಡ್ಡ ಸವಾಲು. ಇದು ಬಿಜೆಪಿ ಗೆಲುವಿನ ದೊಡ್ಡ ಅವಕಾಶ. ಯಾರು ಗೆಲ್ಲುತ್ತಾರೆ ಅನ್ನೋದು ಮುಂದೆ ಗೊತ್ತಾಗುತ್ತದೆ. ಆದರೆ ಈಗಿನ ಪರಿಸ್ಥಿತಿ ನೋಡಿದರೆ ಕಾಂಗ್ರೆಸ್ ಸಂಕಷ್ಟದಲ್ಲಿದೆ, ಬಿಜೆಪಿ ಆತ್ಮವಿಶ್ವಾಸದಲ್ಲಿದೆ, ಬಂಡಾಯ ಅಭ್ಯರ್ಥಿ ಗೇಮ್ ಚೇಂಜರ್ ಆಗಿದ್ದಾರೆ. ಮುಂದಿನ ಭಾಗದಲ್ಲಿ ಏನಾಗುತ್ತೆ? ಮತದಾರರು ಯಾರಿಗೆ ಬೆಂಬಲ ಕೊಡ್ತಾರೆ? ಕೊನೆಯ ಕ್ಷಣದಲ್ಲಿ ಯಾವ ಟ್ವಿಸ್ಟ್ ಬರುತ್ತೆ? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ರಾಜಕೀಯ ಕದನ ಈಗ ಇನ್ನಷ್ಟು ತೀವ್ರವಾಗಿದೆ. ಮೊದಲ ಭಾಗದಲ್ಲಿ ನೋಡಿದಂತೆ ಕಾಂಗ್ರೆಸ್ ಒಳಜಗಳ, ಬಂಡಾಯ ಮತ್ತು ಅಲ್ಪಸಂಖ್ಯಾತರ ಅಸಮಾಧಾನ ಆಲ್ ಟುಗೆದರ್ ಸೇರಿ ಒಂದು ದೊಡ್ಡ ಸ್ಫೋಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಈ ಎಲ್ಲ ಘಟನೆಗಳು ಮೈದಾನದಲ್ಲಿ ಹೇಗೆ ಪರಿಣಾಮ ಬೀರುತ್ತಿವೆ ಗೊತ್ತಾ? ಮತದಾರರ ಮನಸ್ಸು ಸಂಪೂರ್ಣ ಗೊಂದಲದಲ್ಲಿದೆ. ಪಕ್ಷಗಳ ನಡುವೆ ಕಠಿಣ ಸ್ಪರ್ಧೆ ಶುರುವಾಗಿದೆ. ಫೈರ್: ಸಾದಿಕ್ ಪೈಲ್ವಾನ್ ಗೇಮ್ ಚೇಂಜರಾ? ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈಗ ಕೇವಲ ಸ್ಪರ್ಧೆಯಲ್ಲ, ಅವರು ಈ ಚುನಾವಣೆಯ ಟರ್ನಿಂಗ್ ಪಾಯಿಂಟ್. ಅವರು ಹೇಳುತ್ತಿರುವ ಮಾತುಗಳು ಜನರಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿವೆ. ನಾನು 2 ವರ್ಷಗಳಿಂದ ಕಾಯುತ್ತಿದ್ದೇನೆ.
ಕೊನೆಯ ಕ್ಷಣದಲ್ಲಿ ನನ್ನನ್ನು ತಳ್ಳಿಹಾಕಿದರು. ಇದು ಅನ್ಯಾಯ. ಇದಕ್ಕೆ ಜನರಿಂದ ಸಹಾನುಭೂತಿ ಕೂಡ ಬರ್ತಿದೆ. ಅವರು ಮತ್ತೊಂದು ಶಾಕ್ ಮಾತು ಹೇಳಿದ್ದಾರೆ. ನನ್ನ ಬೆಂಬಲಕ್ಕೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರಿದ್ದಾರೆ. ಈ ಮಾತು ಸತ್ಯ ಆಗಿದ್ದರೆ ಕಾಂಗ್ರೆಸ್ಗೆ ಇದು ಭಾರೀ ನಷ್ಟ. ಕಾಂಗ್ರೆಸ್ ಲೆಕ್ಕಾಚಾರ ಸಂಪೂರ್ಣ ಗೊಂದಲ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಾಡಿದ ಪ್ಲಾನ್ ಏನು ಗೊತ್ತಾ? ಎಲ್ಲಾ ಬಂಡಾಯಿಗಳನ್ನು ಶಮನ ಮಾಡುವುದು, ಎಲ್ಲಾ ಸಮುದಾಯಗಳನ್ನು ಒಟ್ಟಿಗೆ ತರುವುದು, ಭಾರೀ ಮತಗಳಿಂದ ಗೆಲ್ಲುವುದು. ಆದರೆ ಈಗ ನೆಲದ ಪರಿಸ್ಥಿತಿ ಏನು ಹೇಳುತ್ತಿದೆ? ಬಂಡಾಯ ಕಡಿಮೆಯಾಗಿಲ್ಲ, ಅಸಮಾಧಾನ ಹೆಚ್ಚಾಗಿದೆ, ಮತಗಳ ವಿಭಜನೆ ಖಚಿತ. ಇದರಿಂದ ಕಾಂಗ್ರೆಸ್ನ ಗೆಲುವಿನ ಲೆಕ್ಕಾಚಾರ ಈಗ ಸಂಪೂರ್ಣ ಕುಸಿಯುವ ಹಂತಕ್ಕೆ ಬಂದಿದೆ. ಬಿಜೆಪಿ ಸ್ಟ್ರಾಟಜಿ ಸೈಲೆಂಟ್ ಗೇಮ್. ಇದನ್ನೇ ಬಿಜೆಪಿ ತುಂಬಾ ಚತುರವಾಗಿ ಬಳಸಿಕೊಳ್ಳುತ್ತಿದೆ. ಅವರು ಬಹಿರಂಗವಾಗಿ ಜೋರಾಗಿ ಮಾತನಾಡುವುದಿಲ್ಲ, ಆದರೆ ನೆಲದ ಮಟ್ಟದಲ್ಲಿ ಅವರು ಮಾಡುತ್ತಿರುವ ಕೆಲಸ ತುಂಬಾ ಡೇಂಜರಸ್. ಮನೆ ಮನೆಗೆ ಭೇಟಿ, ಅಸಮಾಧಾನಿತ ಮತದಾರರನ್ನು ಸೆಳೆಯುವುದು, ಕಾಂಗ್ರೆಸ್ ವಿರುದ್ಧ ನ್ಯಾರೇಟಿವ್ ಸೃಷ್ಟಿಸುವುದು. ಮತ್ತು ಮುಖ್ಯವಾಗಿ ಅವರು ಹೇಳುತ್ತಿರುವ ಸಂದೇಶ: ಕಾಂಗ್ರೆಸ್ ನಿಮಗೆ ನ್ಯಾಯ ಕೊಡಲಿಲ್ಲ, ನಿಮ್ಮ ಮತವನ್ನು ಗೌರವಿಸಲಿಲ್ಲ. ಈ ಮಾತುಗಳು ಈಗ ಮತದಾರರ ಮನಸ್ಸಿನಲ್ಲಿ ಬೇರು ಬೀಳುತ್ತಿದೆ. ಸಮುದಾಯ ರಾಜಕೀಯ ಫೈನಲ್ ಫ್ಯಾಕ್ಟರ್. ಈ ಚುನಾವಣೆಯಲ್ಲಿ ಗೆಲುವು ತೀರ್ಮಾನಿಸುವ ದೊಡ್ಡ ಫ್ಯಾಕ್ಟರ್ ಏನು ಗೊತ್ತಾ? ಸಮುದಾಯ ಮತಗಳು. ಹಿಂದೆ ಇಲ್ಲಿ ಒಂದು ವಿಶೇಷ ಸಮೀಕರಣ ಇತ್ತು. ಲಿಂಗಾಯತ ಮತಗಳು ಪ್ಲಸ್ ಅಲ್ಪಸಂಖ್ಯಾತ ಮತಗಳು = ಕಾಂಗ್ರೆಸ್ ಗೆಲುವು. ಆದರೆ ಈಗ ಏನಾಗಿದೆ? ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗುವ ಸಾಧ್ಯತೆ, ಹೊಸ ಪಕ್ಷಗಳ ಎಂಟ್ರಿ, ಬಂಡಾಯ ಅಭ್ಯರ್ಥಿಯ ಪ್ರಭಾವ. ಇದು ಎಲ್ಲವೂ ಸೇರಿ ಆ ಹಳೆಯ ಸಮೀಕರಣವನ್ನು ಸಂಪೂರ್ಣವಾಗಿ ಒಡೆದು ಹಾಕ್ತಿದೆ. 70,000 ಮತಗಳು ಫೈನಲ್ ಡಿಸೈಡರ್. ಈ ಕ್ಷೇತ್ರದಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಮತಗಳಿವೆ ಎಂದು ಅಂದಾಜಿಸಲಾಗಿದೆ. ಇವು ಒಂದೇ ಕಡೆ ಸೇರಿದ್ರೆ ಗೆಲುವು ಖಚಿತ. ಆದರೆ ಈಗ ಅವು ವಿಭಜನೆಯಾಗಿದ್ರೆ ಫಲಿತಾಂಶ ಸಂಪೂರ್ಣ ಬದಲಾಗಬಹುದು. ಇದೇ ಕಾರಣಕ್ಕೆ ಎಲ್ಲ ಪಕ್ಷಗಳು ಈಗ ಈ ಮತಗಳ ಮೇಲೆ ಫುಲ್ ಫೋಕಸ್ ಮಾಡಿವೆ. ಪ್ರಚಾರದ ಜೋರಾದ ಹೋರಾಟ. ಈಗ ಮೈದಾನದಲ್ಲಿ ನಡೀತಿರೋ ಪ್ರಚಾರ ನೋಡಿದ್ರೆ ಇದು ಸಿನಿಮಾ ಕ್ಲೈಮ್ಯಾಕ್ಸ್ ಅನಿಸೋ ಮಟ್ಟಿಗೆ ಇದೆ. ಭಾರೀ ರ್ಯಾಲಿಗಳು, ದೊಡ್ಡ ದೊಡ್ಡ ಭಾಷಣಗಳು, ಪರಸ್ಪರ ಆರೋಪ ಪ್ರತ್ಯಾರೋಪ. ಪ್ರತಿ ಪಕ್ಷವೂ ತಮ್ಮದೇ ಆದ ಕಥೆ ಹೇಳ್ತಿದೆ. ಕಾಂಗ್ರೆಸ್, ನಾವು ಅಭಿವೃದ್ಧಿ ಮಾಡಿದ್ದೇವೆ. ಬಿಜೆಪಿ, ನಾವು ನ್ಯಾಯ ಕೊಡ್ತೇವೆ. ಬಂಡಾಯ ಅಭ್ಯರ್ಥಿ, ನಾನು ನಿಮ್ಮ ಸ್ವರ. ಬೂಮ್. ಮತದಾರರ ಗೊಂದಲ. ಯಾರಿಗೆ ಮತ? ಇದೀಗ ಸಾಮಾನ್ಯ ಮತದಾರರ ಪರಿಸ್ಥಿತಿ ಏನ್ ಗೊತ್ತಾ? ಯಾರಿಗೆ ನಂಬಿಕೆ ಇಡಬೇಕು? ಯಾರು ನಿಜವಾಗಿ ಕೆಲಸ ಮಾಡ್ತಾರೆ, ಯಾರು ಮೋಸ ಮಾಡ್ತಾರೆ? ಈ ಗೊಂದಲವೇ ಈ ಚುನಾವಣೆಯ ಫೈನಲ್ ಟ್ವಿಸ್ಟ್. ಟಾರ್ಗೆಟ್, ಕೊನೆಯ ಹಂತ, ಸ್ಫೋಟಕ ಅಂತ್ಯ ಬರೋದು ಖಚಿತ. ಈಗ ಎಲ್ಲವೂ ಕೊನೆಯ ಹಂತಕ್ಕೆ ಬಂದಿದೆ. ನಾಮಪತ್ರ ಸಲ್ಲಿಕೆ ಮುಗಿದಿದೆ, ಪ್ರಚಾರ ಜೋರಾಗಿದೆ, ಆರೋಪಗಳು ಗರಿಷ್ಠ ಮಟ್ಟಕ್ಕೆ ಹೋಗಿವೆ. ಇದೀಗ ಬಾಕಿ ಇರೋದೇ ಒಂದೇ ಒಂದು: ಮತದಾನ ದಿನ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ರಾಜಕೀಯ ಕದನ ಈಗ ತನ್ನ ಅತ್ಯಂತ ನಿರ್ಣಾಯಕ ಹಂತಕ್ಕೆ ತಲುಪಿದೆ. ಮೊದಲಿನಿಂದಲೇ ಕಂಡುಬಂದ ಗೊಂದಲ, ಬಂಡಾಯ, ಸಮುದಾಯ ರಾಜಕೀಯ ಆಲ್ ಟುಗೆದರ್ ಈಗ ಒಂದು ದೊಡ್ಡ ಫೈನಲ್ ಫೈಟ್ ಆಗಿ ರೂಪುಗೊಂಡಿದೆ. ಸಾದಿಕ್ ಪೈಲ್ವಾನ್ ಕೊನೆಯ ಎಚ್ಚರಿಕೆ. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈಗ ಕೊನೆಯ ಹಂತದಲ್ಲಿ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಹಿಂದೆ ಸರಿಯಲ್ಲ, ನನ್ನ ಗೆಲುವು ಖಚಿತ, ಜನರು ನನ್ನ ಜೊತೆ ಇದ್ದಾರೆ. ಇದಷ್ಟೇ ಅಲ್ಲ, ನಮ್ಮನ್ನು ವರ್ಷಗಳ ಕಾಲ ಕಡೆಗಣಿಸಿದರು, ಕೊನೆಯ ಕ್ಷಣದಲ್ಲಿ ಮೋಸ ಮಾಡಿದರು. ಈ ಮಾತುಗಳು ಈಗ ಜನರ ಮನಸ್ಸಿಗೆ ನೇರವಾಗಿ ತಾಕುತ್ತಿವೆ. ಅವರ ಪ್ರಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶ ಇದೆ: ಇದು ನನ್ನ ಹಕ್ಕಿನ ಹೋರಾಟ. ಇದರಿಂದ ಅವರಿಗೆ ಸಿಗುತ್ತಿರುವ ಬೆಂಬಲ ದಿನೇ ದಿನೇ ಹೆಚ್ಚಾಗುತ್ತಿದೆ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಬಾಂಬ್. ಕಾಂಗ್ರೆಸ್ಗೆ ಡಬಲ್ ಶಾಕ್. ಕಾಂಗ್ರೆಸ್ ಈಗ 2 ಕಡೆಗಳಿಂದ ಒತ್ತಡಕ್ಕೆ ಒಳಗಾಗಿದೆ. ಒಂದು ಕಡೆ ಬಂಡಾಯ ಅಭ್ಯರ್ಥಿಯ ಪ್ರಭಾವ, ಇನ್ನೊಂದು ಕಡೆ ಸಮುದಾಯ ಅಸಮಾಧಾನ. ಇದರಿಂದ ಪಕ್ಷದ ಒಳಗಿನ ಏಕತೆ ಇಟ್ಸೆಲ್ಫ್ ಪ್ರಶ್ನಾರ್ಥಕವಾಗಿದೆ. ಇನ್ನೂ ದೊಡ್ಡ ವಿಷಯ ಏನೆಂದರೆ, ಕೆಲ ಪ್ರಮುಖ ನಾಯಕರು ಈ ಪ್ರಚಾರದಲ್ಲಿ ಸಕ್ರಿಯವಾಗಿ ಕಾಣಿಸಿಕೊಳ್ಳುತ್ತಿಲ್ಲ. ಯಾಕೆ ಮೌನ? ಒಳಗಿನ ಅಸಮಾಧಾನವೇ ಕಾರಣವಾ? ಈ ಪ್ರಶ್ನೆಗಳು ಈಗ ಕಾಂಗ್ರೆಸ್ಗೆ ದೊಡ್ಡ ಸಮಸ್ಯೆಯಾಗಿವೆ. ಫೈರ್. ಬಿಜೆಪಿ ಫುಲ್ ಕಾನ್ಫಿಡೆನ್ಸ್ ಮೋಡ್. ಇನ್ನೊಂದು ಕಡೆ ಬಿಜೆಪಿ ಸಂಪೂರ್ಣ ಆತ್ಮವಿಶ್ವಾಸದಲ್ಲಿದೆ. ಅವರು ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈ ಬಾರಿ ಫಲಿತಾಂಶ ಬದಲಾಗುತ್ತೆ. ಜನರು ಬದಲಾವಣೆ ಬಯಸ್ತಿದ್ದಾರೆ. ಅವರ ಪ್ರಚಾರದಲ್ಲಿ ಒಂದು ಸ್ಟ್ರಾಂಗ್ ನ್ಯಾರೇಟಿವ್ ಇದೆ. ಕಾಂಗ್ರೆಸ್ = ಮೋಸ, ಬಿಜೆಪಿ = ನ್ಯಾಯ. ಈ ಸರಳ ಮೆಸೇಜ್ ಈಗ ಜನರಲ್ಲಿ ಪರಿಣಾಮ ಬೀರುತ್ತಿದೆ. ಮತಗಳ ವಿಭಜನೆ ಫೈನಲ್ ಗೇಮ್.
ಈ ಚುನಾವಣೆಯಲ್ಲಿನ ಅತ್ಯಂತ ದೊಡ್ಡ ಫ್ಯಾಕ್ಟರ್ ಈಗ ಸ್ಪಷ್ಟವಾಗಿದೆ: ಮತಗಳ ವಿಭಜನೆ. ಒಂದು ವೇಳೆ ಅಲ್ಪಸಂಖ್ಯಾತ ಮತಗಳು 3 ಭಾಗವಾಗಿ ಹೋದರೆ, ಬಂಡಾಯ ಅಭ್ಯರ್ಥಿ ಸಾಕಷ್ಟು ಮತ ತೆಗೆದುಕೊಂಡ್ರೆ, ಹೊಸ ಪಕ್ಷಗಳು ತಮ್ಮ ಪಾಲು ಪಡೆದರೆ, ಅಂತಿಮ ಫಲಿತಾಂಶ ಸಂಪೂರ್ಣ ಬದಲಾಗಬಹುದು. ಇದೇ ಕಾರಣಕ್ಕೆ ಈ ಚುನಾವಣೆ ಈಗ ಅನಿಶ್ಚಿತತೆಯ ಗರಿಷ್ಠ ಮಟ್ಟಕ್ಕೆ ತಲುಪಿದೆ. ಕೊನೆಯ 48 ಗಂಟೆಗಳು ಡಿಸೈಡಿಂಗ್ ಫ್ಯಾಕ್ಟರ್. ಈಗ ಉಳಿದಿರುವುದು ಕೊನೆಯ ಕೆಲವು ಗಂಟೆಗಳು ಮಾತ್ರ. ಮನೆ ಮನೆಗೆ ಪ್ರಚಾರ, ಸೈಲೆಂಟ್ ಕ್ಯಾಂಪೇನ್, ಒಳ ಒಪ್ಪಂದಗಳು. ಈ ಕೊನೆಯ 48 ಗಂಟೆಗಳೇ ಈಗ ಗೆಲುವು ತೀರ್ಮಾನಿಸುವುದು. ಯಾರು ಮತದಾರರನ್ನು ಸೆಳೆಯುತ್ತಾರೆ, ಯಾರು ಗೊಂದಲ ನಿವಾರಣೆ ಮಾಡುತ್ತಾರೆ, ಯಾರು ಕೊನೆಯ ಕ್ಷಣದಲ್ಲಿ ಟ್ವಿಸ್ಟ್ ಕೊಡ್ತಾರೆ. ಇದೇ ಫೈನಲ್ ಗೇಮ್. ಫಲಿತಾಂಶದ ದಿನ ಸ್ಫೋಟಕ ಸತ್ಯ. ಮತದಾನದ ನಂತರ ಎಲ್ಲರ ಕಣ್ಣು ಒಂದೇ ದಿನದ ಮೇಲಿರುತ್ತದೆ: ಎಣಿಕೆಯ ದಿನ. ಆ ದಿನ ಯಾರು ಗೆಡ್ಡರು, ಯಾರ ಲೆಕ್ಕಾಚಾರ ತಪ್ಪಿತು, ಯಾರಿಗೆ ಶಾಕ್ ಆಯಿತು, ಎಲ್ಲವೂ ಬಹಿರಂಗವಾಗುತ್ತದೆ. ಟಾರ್ಗೆಟ್, ಫೈನಲ್ ಅನಾಲಿಸಿಸ್: ಯಾರು ಮುಂದೆ? ಈಗಿನ ಪರಿಸ್ಥಿತಿ ನೋಡಿದರೆ ಕಾಂಗ್ರೆಸ್ ಸಂಕಷ್ಟದಲ್ಲಿ, ಬಿಜೆಪಿ ಆತ್ಮವಿಶ್ವಾಸದಲ್ಲಿ, ಬಂಡಾಯ ಅಭ್ಯರ್ಥಿ ಗೇಮ್ ಚೇಂಜರ್. ಹೀಗಾಗಿ ಈ ಚುನಾವಣೆ ಈಗ 3 ಕೋನಗಳ ಯುದ್ಧವಾಗಿದೆ. ಸಾರಾಂಶ: ಕ್ಲೈಮ್ಯಾಕ್ಸ್ ಇನ್ನು ಬಾಕಿ. ಇದು ಕೇವಲ ಒಂದು ಉಪಚುನಾವಣೆಯಲ್ಲ, ಇದು ರಾಜಕೀಯ ಭವಿಷ್ಯ ತೀರ್ಮಾನಿಸುವ ಯುದ್ಧ. ಇದು ನಾಯಕರ ಪ್ರತಿಷ್ಠೆಯ ಪ್ರಶ್ನೆ. ಇದು ಜನರ ತೀರ್ಪಿನ ಶಕ್ತಿ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಈ ಭಾರೀ ರಾಜಕೀಯ ಕದನ ಈಗ ತನ್ನ ಅಂತಿಮ ಘಟ್ಟಕ್ಕೆ ತಲುಪಿದೆ. ಇಷ್ಟೊಂದು ಡ್ರಾಮಾ, ಬಂಡಾಯ, ಸಮುದಾಯ ರಾಜಕೀಯ ಆಲ್ ಟುಗೆದರ್ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗಿದೆ: ಈ ಚುನಾವಣೆಯ ಫಲಿತಾಂಶ ಯಾರಿಗೂ ಸುಲಭವಾಗಿ ಊಹಿಸಲಾಗುವುದಿಲ್ಲ. ಫೈನಲ್ ರಿಸಲ್ಟ್ ಏನಾಗಬಹುದು? ಈಗಿನ ಎಲ್ಲಾ ಲೆಕ್ಕಾಚಾರಗಳನ್ನು ನೋಡಿದರೆ 3 ಪ್ರಮುಖ ಸಾಧ್ಯತೆಗಳು ಕಾಣಿಸುತ್ತಿವೆ. 1. ಕಾಂಗ್ರೆಸ್ ಗೆಲುವು. ಒಂದು ವೇಳೆ ಕೊನೆಯ ಕ್ಷಣದಲ್ಲಿ ಅಸಮಾಧಾನ ಶಮನವಾದರೆ, ಮತಗಳ ಏಕೀಕರಣವಾದರೆ ಕಾಂಗ್ರೆಸ್ ಮತ್ತೆ ಗೆಲ್ಲಬಹುದು. 2. ಬಿಜೆಪಿ ಸರ್ಪ್ರೈಸ್ ವಿನ್. ಒಂದು ವೇಳೆ ಮತಗಳ ವಿಭಜನೆ ಜಾಸ್ತಿಯಾದರೆ, ಅಸಮಾಧಾನಿತ ಮತದಾರರು ಬದಲಾವಣೆ ಬಯಸಿದ್ರೆ, ಬಿಜೆಪಿ ಭಾರೀ ಶಾಕ್ ಕೊಡಬಹುದು. 3. ಬಂಡಾಯ ಅಭ್ಯರ್ಥಿಯ ಗೇಮ್ ಚೇಂಜ್. ಇದೀಗ ದೊಡ್ಡ ಟ್ವಿಸ್ಟ್ ಇದೆ: ಸಾದಿಕ್ ಪೈಲ್ವಾನ್ ಹೆಚ್ಚು ಮತ ಕಿತ್ತುಕೊಂಡ್ರೆ ಫಲಿತಾಂಶ ಸಂಪೂರ್ಣವಾಗಿ ಬದಲಾಗಬಹುದು. ಬಾಂಬ್. ಯಾರು ಸೋಲುತ್ತಾರೆ, ಯಾರು ಗೆಲ್ಲುತ್ತಾರೆ? ಈ ಚುನಾವಣೆಯಲ್ಲಿ ಗೆಲುವು ಮಾತ್ರ ಮುಖ್ಯ ಅಲ್ಲ. ಯಾರ ಲೆಕ್ಕಾಚಾರ ಸರಿಯಿತ್ತು, ಯಾರ ಸ್ಟ್ರಾಟಜಿ ಫೇಲ್ ಆಯಿತು, ಯಾರ ಮೇಲೆ ಜನ ನಂಬಿಕೆ ಇಟ್ಟರು, ಇವೆಲ್ಲವೂ ಈ ಫಲಿತಾಂಶದಿಂದ ಸ್ಪಷ್ಟವಾಗುತ್ತದೆ. ಅಲರ್ಟ್: ಜನರ ತೀರ್ಪೇ ಫೈನಲ್. ಎಲ್ಲಾ ರಾಜಕೀಯ ಲೆಕ್ಕಾಚಾರ, ಎಲ್ಲಾ ಸ್ಟ್ರಾಟಜಿ, ಎಲ್ಲಾ ಪ್ರಚಾರ, ಇವೆಲ್ಲಕ್ಕಿಂತ ದೊಡ್ಡದು ಒಂದೇ ಒಂದು: ಜನರ ತೀರ್ಪು. ಜನರು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದೇ ಈ ಕಥೆಯ ಫೈನಲ್ ಕ್ಲೈಮ್ಯಾಕ್ಸ್. ಸಾರಾಂಶ: ಇದು ಇತಿಹಾಸ ಬರೆಯುವ ಚುನಾವಣೆ. ಇದು ಕೇವಲ ಉಪಚುನಾವಣೆಯಲ್ಲ, ಇದು ರಾಜಕೀಯ ದಿಕ್ಕು ತೋರಿಸುವ ತೀರ್ಪು. ಇದು ಮುಂದಿನ ದಿನಗಳ ರಾಜಕೀಯಕ್ಕೆ ಸಿಗ್ನಲ್. ಈ ಚುನಾವಣೆ ಕರ್ನಾಟಕ ರಾಜಕೀಯದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋದು ಖಚಿತ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಲೇಟೆಸ್ಟ್ ಮತ್ತು ಸತ್ಯ ಮಾಹಿತಿಗಾಗಿ ನಮ್ಮ PMSEWay ಕನ್ನಡ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿ ಶೇರ್ ಮಾಡಿ. ಯಾಕಂದ್ರೆ ಈ ಚುನಾವಣೆಯ ಸತ್ಯ ಎಲ್ಲರಿಗೂ ತಿಳಿಯಬೇಕು.